ಇವತ್ತಿನ ಒಂದು ವಿಡಿಯೋದಲ್ಲಿ 6ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಸೋದರ ಮಾವ ಯಾವ ಥರ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಸೋದರ ಮಾವ ಅಂತ ಹೇಳಿದ್ರೆ ನಿಮ್ಮ ತಾಯಿಯ ತಮ್ಮ ಅಥವಾ ಅಣ್ಣ, ನಿಮ್ಮ ತಾಯಿ ಅಥವಾ ತಮ್ಮನ ಅಣ್ಣ, ನಿಮ್ಮ ತಾಯಿಯ ತಮ್ಮ ಅಥವಾ ಅಣ್ಣ ನಿಮ್ಮ ಸೋದರ ಮಾವ ಆಗ್ತಾರೆ. ನಿಮ್ಮ ಸೋದರ ಮಾವ ಯಾವ ಥರ ಇರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ಇಲ್ಲಿ 6ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸೋದರ ಮಾವ 1 2 3 4 5 6. 6ನೇ ಮನೆ ಸ್ಥಾನ ಅಂತ ಹೇಳಿದ್ರೆ ನಿಮ್ಮ ಸೋದರ ಮಾವನ ಸ್ಥಾನ ಆಗ್ತದೆ. ಇಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಸೋದರ ಮಾವ ಯಾವ ಥರ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲೇನಾದರೂ ರವಿ ಗ್ರಹ ಇದ್ದರೆ ನಿಮ್ಮ ಸೋದರ ಮಾವ ತುಂಬ ಒಂದು ಫೇಮಸ್ ಆಗಿರ್ತಾರಲ್ಲ ಸೋಷಲಲ್ಲಿ, ಸರ್ಕಾರಿ ಹುದ್ದೆಯಲ್ಲಿರುವಂಥ ಚಾನ್ಸ್ ಇರ್ತದೆ. ತುಂಬ ಜನಪ್ರಿಯತೆ ಹೊಂದಿರ್ತಾರೆ ಅಂತ ಹೇಳ್ಬೋದು. ತುಂಬ ಒಂದು ಜನಪ್ರಿಯತೆ ಹೊಂದಿರ್ತಾರೆ. ಮತ್ತು ಫ್ಯಾಮಿಲಿಯಲ್ಲಿ ತಂದೆಯ ಒಂದು ಜವಾಬ್ದಾರಿ ತಗೊಳ್ಬೋದು ಇವರು ಸೂರ್ಯ ಇದ್ದರೆ. ಇಲ್ಲೇನಾದರೂ ಚಂದ್ರಗ್ರಹ ಇದ್ದರೆ ನಿಮ್ಮ ಸೋದರ ಮಾವ ತುಂಬ ಭಾವನಾತ್ಮಕವಾಗಿರ್ತಾರೆ, ತುಂಬ ಒಂದು ಇಮೋಷನಲ್ ಆಗಿರ್ತಾರೆ. ತಾಯಿಯಂತೆ ಒಂದು ಜವಾಬ್ದಾರಿ ತಗೊಳ್ಬೋದು ನಿಮ್ಮ ಸೋದರ ಮಾವ. ತುಂಬ ದುಂಡನೆಯ ಮುಖ, ದುಂಡನೆಯ ಕಣ್ಣುಗಳು, ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ. ಇಲ್ಲೇನಾದರೂ ಬುಧ ಗ್ರಹ ಇದ್ದರೆ ನಿಮ್ಮ ಸೋದರ ಮಾವ ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ತುಂಬ ಒಂದು ಚಾಕಚಕ್ಯತೆ ಬುದ್ಧಿ ಹೊಂದಿರ್ತಾರೆ. ತುಂಬ ಒಂದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಈ ಲೆಕ್ಕ ಪರಿಶೋಧನೆ ಇದರಲ್ಲಿ ಕೂಡ ಅವರು ಇರ್ಬೋದು ಅಕೌಂಟೆಂಟಾಗಿ. ಇಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ 6ನೇ ಮನೆಯಲ್ಲಿ ನಿಮ್ಮ ಸೋದರ ಮಾವ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ, ಸಾಫ್ಟ್ ಆಗಿರ್ತಾರೆ. ಕಲೆ ಬಗ್ಗೆ ಹೆಚ್ಚು ಆಸಕ್ತಿ ಇರ್ಬೋದು, ಕಲಾವಿದ ಆಗಿರ್ಬೋದು. ಭೌತಿಕ ವಸ್ತುಗಳ ಬಗ್ಗೆ ಹೆಚ್ಚು ಒಂದು ಇಂಟ್ರೆಸ್ಟ್ ಇರ್ತದೆ. ಅವರ ಮನೆಯಲ್ಲಿ ವೆಹಿಕಲ್ಲು, ಪೆಟ್ ಆಫ್ ಕಾರ್ಗಳು, ಲಕ್ಸುರಿ ಐಟಮ್ ಜಾಸ್ತಿ ಇರ್ತದೆ ಇಲ್ಲಿ ಶುಕ್ರ ಇದ್ದರೆ. ಇಲ್ಲೇನಾದರೂ ಗುರುಗ್ರಹ ಇದ್ದರೆ 6ನೇ ಮನೆಯಲ್ಲಿ ನಿಮ್ಮ ಒಂದು ಸೋದರ ಮಾವ ತುಂಬ ನಾಲೆಜ್ ಪರ್ಸನ್ ಆಗಿರ್ತಾರೆ. ಟೀಚರ್ ಆಗಿರ್ಬೋದು, ಶಿಕ್ಷಕ ಆಗಿರ್ಬೋದು. ತುಂಬ ಬುದ್ಧಿವಂತರಾಗಿರ್ತಾರೆ. ತುಂಬ ದಪ್ಪ ಇರ್ಬೋದು. ಇದು ಗುರುವಾದ ಕಾರಣ ತುಂಬ ದಪ್ಪ ಇರ್ತಾರೆ. ಇಲ್ಲೇನಾದರೂ ಶನಿಗ್ರಹ ಇದ್ದರೆ 6ನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ನಿಮ್ಮ ಒಂದು ಸೋದರ ಮಾವ ತುಂಬ ಒಂದು ಹಾರ್ಡ್ ವರ್ಕಿಂಗ್ ಮಾಡ್ತಾರೆ. ತುಂಬ ಹಾರ್ಡ್ ಕೆಲಸ ಮಾಡ್ತಾರೆ. ಶಿಸ್ತಿರ್ತದೆ, ತುಂಬ ಕಟ್ಟುನಿಟ್ಟಾಗಿರ್ತಾರೆ ಅವರು. ಎಲ್ಲ ವಿಷಯದಲ್ಲೂ ತುಂಬ ಶಿಸ್ತಾಗಿರ್ತಾರೆ. ತುಂಬ ಕೋಪ ಇರ್ತದೆ. ಇಲ್ಲೇನಾದರೂ ರಾಹುಗ್ರಹ ಇದ್ದರೆ ನಿಮ್ಮ ಒಂದು ಸೋದರ ಮಾವ ತುಂಬ ಮೋಸದ ವ್ಯಕ್ತಿತ್ವ ಹೊಂದಿರ್ಬೋದು, ಕಪಟ ವ್ಯಕ್ತಿತ್ವ ಹೊಂದಿರ್ಬೋದು. ಇಲ್ಲಿ ಕೇತುಗ್ರಹ ಇದ್ದರೆ ನಿಮ್ಮ ಒಂದು ಸೋದರ ಮಾವ ತುಂಬ ಒಂದು ಸೀಕ್ರೆಟ್ ಆಗಿರ್ತಾರೆ. ಸ್ವಲ್ಪ ತಮ್ಮ ಫೀಲಿಂಗ್ಸನ್ನು ಹೆಚ್ಚು ಶೇರ್ ಮಾಡಿಕೊಳ್ಳಲ್ಲ. ಇದು 6ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಸೋದರ ಮಾವ. ಈ ಉದಾಹರಣೆಗೆ 6ನೇ ಮನೆಯಲ್ಲಿರುವಂಥ ಅಧಿಪತಿ ಪ್ರಕಾರ ನಿಮ್ಮ ಸೋದರ ಮಾವ ಯಾವ ಥರ ನೋಡೋದಾದರೆ, ಇಲ್ಲಿ 6ನೇ ಮನೆ ಅಧಿಪತಿ ಚಂದ್ರ ಲಗ್ನದಲ್ಲಿ ಬಂದಾಗ ನಿಮ್ಮ ಸೋದರ ಮಾವ ನಿಮ್ಮ ಫ್ಯಾಮಿಲಿಗೆ ಹೆಚ್ಚು ಮಹತ್ವ ಕೊಡ್ಬೋದು, ಸ್ವಾರ್ಥಿಯಾಗಿರ್ತಾರೆ. ನೀವು 6ನೇ ಮನೆ ಅಧಿಪತಿ 2ನೇ ಮನೆಗೆ ಬಂದಾಗ ನಿಮ್ಮ ಸೋದರ ಮಾವ ಹಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಹೆಚ್ಚು ಹಣ ಮತ್ತು ಫ್ಯಾಮಿಲಿಗೆ ಮಹತ್ವ ಕೊಡ್ತಾರೆ. 3ನೇ ಮನೆಯಲ್ಲಿ 6ನೇ ಮನೆ ಅಧಿಪತಿ ಇದ್ದಾಗ ನಿಮ್ಮ ಸೋದರ ಮಾವನಿಗೆ ಪ್ರಯತ್ನ ಜಾಸ್ತಿ ಇರ್ತದೆ, ಹೆಚ್ಚು ಪ್ರಯತ್ನ ಮಾಡ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರ್ತದೆ. 6ನೇ ಮನೆ ಅಧಿಪತಿ ಏನಾದರೂ 4ನೇ ಮನೆಯಲ್ಲಿದ್ದಾಗ ನಿಮ್ಮ ಸೋದರ ಮಾವ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ. ಕುಟುಂಬಕ್ಕೆ ಒಂದು ಹೆಚ್ಚು ಮಹತ್ವವನ್ನು ಕೊಡ್ಬೋದು. 6ನೇ ಮನೆ ಅಧಿಪತಿ ಏನಾದರೂ 5ನೇ ಮನೆಗಿದ್ದಾಗ ನಿಮ್ಮ ಸೋದರ ಮಾವ ತುಂಬ ಒಂದು ಚೆನ್ನಾಗಿ ಎಜುಕೇಷನ್ ಮಾಡಿರ್ತಾರೆ. ಮನೋರಂಜನೆ ಕಡೆ ಹೆಚ್ಚು ಗಮನ ಕೊಡ್ಬೋದು. 6ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದಾಗ ನಿಮ್ಮ ಸೋದರ ಮಾವನಿಗೆ ಶತ್ರುಗಳು ಜಾಸ್ತಿ. 6ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿದ್ದಾಗ ನಿಮ್ಮ ಸೋದರ ಮಾವ ಸಾಮಾಜಿಕ ಜೀವನದಲ್ಲಿ ತುಂಬ ಜನಪ್ರಿಯ ಆಗಿರ್ತಾರೆ, ಬಿಸ್ನೆಸ್ ಮ್ಯಾನ್ ಆಗ್ಬೋದು. 6ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿದ್ದಾಗ ನಿಮ್ಮ ಸೋದರ ಮಾವ ಕಷ್ಟ ಜಾಸ್ತಿ ಇರ್ತದೆ, ಕಷ್ಟ ನಷ್ಟ ಹೆಚ್ಚು ಅನುಭವಿಸ್ಬೋದು. 6ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ದಾಗ ನಿಮ್ಮ ಸೋದರ ಮಾವ ಧಾರ್ಮಿಕತೆ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿರ್ತಾರೆ. ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚೊಂದು ಒಲವು ಹೊಂದಿರ್ತಾರೆ. ಲಾಂಗ್ ಟ್ರಾವೆಲ್ ಹೆಚ್ಚು ಮಾಡ್ಬೋದು. 6ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದಾಗ ನಿಮ್ಮ ಸೋದರ ಮಾವನಿಗೆ ಗೌರ್ಮೆಂಟ್ ಜಾಬ್ ಇರುವಂಥ ಚಾನ್ಸ್ ಇರ್ತದೆ. ವೃತ್ತಿಯಲ್ಲಿ ತುಂಬ ಒಂದು ಸಕ್ಸಸ್ ಸಿಗ್ತದೆ ಇವರಿಗೆ. 6ನೇ ಮನೆ ಅಧಿಪತಿ ಏನಾದರೂ 11ನೇ ಮನೆಯಲ್ಲಿದ್ದಾಗ
ನಿಮ್ಮ ಸೋದರ ಮಾವ ಬಿಸ್ನೆಸ್ಸಲ್ಲಿ ಹೆಚ್ಚು ಸಕ್ಸಸ್ ಆಗ್ಬೋದು. ನಿಮ್ಮ ಸೋದರ ಮಾವನಿಗೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. 6ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾಗ ನಿಮ್ಮ ಸೋದರ ಮಾವ ನಿಮ್ಮಿಂದ ದೂರದಲ್ಲಿರ್ಬೋದು, ಫಾರಿನ್ನಲ್ಲಿ ವಾಸಿಸ್ಬೋದು. ಇದು 6ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಸೋದರ ಮಾವ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.